ನಮಸ್ಕಾರ. ನಾನು ಡಾಕ್ಟರ್ ಸಮರ್ಥ ರಾವ್. ಈ ಸಂಚಿಕೆಯಲ್ಲಿ ಕೆಲವು ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ನಾನು ಈ ನೀರು ಡೈಜೆಷನ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನಿಮಗ್ ಗೊತ್ತಾ ಆ ನೀರಿಗೂ ಕೂಡ ಡೈಜೆಷನ್ ಟೈಮ್ ಇದೆ ಅಂತ? ನಿಮಗ್ ಗೊತ್ತಿರ್ಲಿಲ್ಲ ಅನ್ಸುತ್ತೆ. ನೀರಿಗೂ ಕೂಡ ಆಯುರ್ವೇದ ಹೇಳುತ್ತೆ ಡೈಜೆಷನ್ ಟೈಮ್. ನಾನು ಇವಾಗ ನೀರು ಕುಡಿಯೋದನ್ನ ಎಷ್ಟು ಚೆನ್ನಾಗಿ ಎಷ್ಟು ಬೇಗ ನನ್ನ ದೇಹದಲ್ಲಿ ಪ್ರಭಾವ ಆಗತ್ತೆ ಅನ್ನೋದು ಕೂಡ ಆಯುರ್ವೇದ ತಿಳಿಸ್ಕೊಟ್ಟಿದೆ. ಹಾಗೂ ಈ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರ ನಾನು ಏನ್ ತಿಳಿಸ್ಕೊಡ್ತೇನೆ ಅಂದ್ರೆ, ಅತಿಯಾಗಿ ನೀರು ತುಂಬಾ ಕುಡಿದ್ರೆ ಏನೇನು ದುಷ್ಪ್ರಭಾವಗಳಾಗತ್ತೆ ದೇಹಕ್ಕೆ ಅಂತಾನು ನಾನು ತಿಳಿಸ್ಕೊಡ್ತೀನಿ. ಹಾಗೂ ಸಕ್ಕರೆ ಬೆಲ್ಲ ಸಕ್ಕರೆ ಬೆಲ್ಲ ಹಾಗೂ ಕಲ್ಸಕ್ಕರೆ ಹಾಕಿರೋ ನೀರು ಕುಡಿಯೋದ್ರಿಂದ ಏನೇನು ಉಪಯೋಗಕಾರಿ ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತೀನಿ. ಈಗ ನೀರು ಡೈಜೆಷನ್ ಆಗಕ್ಕೆ ಟೈಮು ನಾರ್ಮಲ್ ಆಗಿರೋದು ತಣ್ಣೀರು ನೀವು ಸೇವನೆ ಮಾಡಿದ್ರೆ ಅದಕ್ಕೆ ಡೈಜೆಷನ್ 3 ಅವರ್ ಬೇಕು, ಒಂದು ಪ್ರಹರ. ಸೊ 3 ಅವರ್ ಅಂದ್ರೆ ಏನಾಗುತ್ತೆ, ಒಂದ್ ಲೋಟ ನೀವು ಏನಾರು ತಣ್ಣೀರು ನಾರ್ಮಲ್ ಆಗಿರೋ ನೀರು ಕುಡಿದ್ರೆ ಅದು 3 ಅವರಲ್ಲಿ ಡೈಜೆಷನ್ ಆಗುತ್ತೆ. ಅಂದ್ರೆ ಚೆನ್ನಾಗಿ ಅಬ್ಸಾರ್ಬ್ ಆಗಿ ಯೂರಿನೇಷನ್ಗೆ ರೆಡಿ ಆಗೋದು 3 ಅವರ್ ತಗೊಳತ್ತೆ. ಇದನ್ನ ನೀವು ಪ್ರಯೋಗ ಮಾಡಿ ನೋಡಿ ಮನೆಯಲ್ಲಿ. ಅದೇ ನೀವು ಇದನ್ನ ಕಾಯಿಸಿ ತಂಪಾಗಿರೋ ನೀರನ್ನ ನೀವು ಸೇವನೆ ಮಾಡಿದ್ರೆ ಅಂದ್ರೆ ಇದು 1.5 ಗಂಟೆಯಲ್ಲಿ ಡೈಜೆಷನ್ ಆಗತ್ತೆ. ಸೊ ನೀವು ಕಾಯಿಸಿ ತಂಪಾಗಿರೋ ನೀರು ನೀವು 2 ಲೋಟ ಕುಡಿದು ಬಿಟ್ರೆ 1.5 ಗಂಟೆಯಲ್ಲಿ ನಿಮ್ಗೆ ಮೂತ್ರ ವಿಸರ್ಜನೆಗೆ ಹೋಗಕ್ಕೆ ನಿಮ್ಗೆ ಅವಸರ ಆಗತ್ತೆ. ನೋಡಿ, ಇಲ್ಲಿ ಒಂದು ಸೂಕ್ಷ್ಮ ವಿಚಾರ ಇದೆ. ಬಿಸಿ ನೀರು ಸೇವನೆ ಮಾಡೋದ್ರಿಂದ ಮೂತ್ರ ಆರ್ಗನ್ಸ್ ನ ಪ್ಯೂರಿಫಿಕೇಶನ್ ಆಗತ್ತೆ. ನಿಮ್ಮಲ್ಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ತುಂಬಾ ಇತ್ತು ಅಂದ್ರೆ ಉಷ್ಣೋದಕ ಸೇವನೆ ಮಾಡೋದ್ರಿಂದ ಮೂತ್ರ ಆರ್ಗನ್ಸ್ ಕಂಪ್ಲೀಟ್ ಆಗಿ ಅದೇನ್ ಯೂರಿನರಿ ಸಿಸ್ಟಮ್ ಇದೆ ಎಲ್ಲ ಕ್ಲೀನ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಬೇಗ ಯೂರಿನ್ ಸಿಕ್ರೀಟ್ ಆಗತ್ತೆ ಬಾಡಿಯಿಂದ. ಅದೇ ನೀವು ಬಿಸಿಯಾಗಿರೋ ನೀರು ಸೇವನೆ ಮಾಡಿದ್ರೆ 45 ನಿಮಿಷದಲ್ಲಿ ನಿಮಗೆ ಯೂರಿನೇಷನ್ ಅವಸರ ಬರುತ್ತೆ. ಕೆಲವರಿಗೆ ಮೂತ್ರ ಕೃಚ್ಛಲ ಅಂತ ಕರಿತೀವಿ, ಯೂರಿನ್ ಹೋಗಕ್ಕೆ ಕಷ್ಟ. ನಮ್ಮಲ್ಲಿ ಕೆಲವು ಸರಿ ಕೇಸಸ್ ಬಂದ್ಬಿಡುತ್ತೆ. ಪೇಷಂಟ್ನ ಕರ್ಕೊಂಡ್ ಬಂದ್ಬಿಡ್ತಾರೆ, ಡಾಕ್ಟ್ರೆ 12 ಅವರ್ ಆಯ್ತು, 24 ಗಂಟೆ ಆಯ್ತು, ಅವಸರ ಇದೆ ಆದ್ರೆ ಮೂತ್ರ ಹೋಗಕ್ ಆಗ್ತಾ ಇಲ್ಲ ಅಂತ ಕಂಡೀಷನ್ ಅಲ್ಲಿ ನಾವು ಈ ಬಿಸಿ ಆಗಿರೋದು ಈ ನೀರು ಸೇವನೆ ಮಾಡೋದ್ರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ ಅವ್ರಿಗೆ, ಇದು ಯೂರಿನೇಷನ್ ಚೆನ್ನಾಗಿ ಪಾಸ್ ಆಗೋದಿಕ್ಕೆ. ಮತ್ತೊಂದು ಒಳ್ಳೆ ಒಂದು ಹೇಳ್ತೀನಿ ನಾನು. ಈ ಬಿಸಿನೀರು ಮಾಡ್ಕೊಳ್ಳುವಾಗ ಒಂದ್ ಸ್ವಲ್ಪ ಇಲೈಚಿ ಅದರಲ್ಲಿ ಚೆನ್ನಾಗಿ ಜಜ್ಬಿಟ್ಟು ಹಾಕ್ಬಿಟ್ರೆ ಇನ್ನೂ ಚೆನ್ನಾಗಿ ನಿಮ್ಗೆ ಹೋಗೋದಿಕ್ಕೆ ತುಂಬಾ ಅನುಕೂಲ ಆಗತ್ತೆ. ಸೊ ನಾನು ನೀರಿನ ಡೈಜೆಷನ್ ಟೈಮಿಂಗ್ಸ್ ಹೇಳಿದೆ. ಸೊ ನೀವು ಬೇಗ ಯೂರಿನ್ ಬರಬೇಕು ಅಂದ್ರೆ ಏನ್ ಕುಡಿತೀರಾ? ಬಿಸಿನೀರು ಕುಡಿಬೇಕು. ಆರಾಮಾಗಿ 3 ಅವರ್ ನಿಧಾನವಾಗಿ ಹೈಡ್ರೇಷನ್ ಆಗಿ ಯೂರಿನೇಷನ್ ಆಗ್ಬೇಕು ಅಂದ್ರೆ ತಂಪಾಗಿರೋ ನೀರು ಕುಡೀರಿ. ನೀವು ವಾಕಿಂಗ್ ಮಾಡ್ತಾ ಇದ್ದೀರಾ, ಓಡ್ತಾ ಇದ್ದೀರಾ, ತುಂಬಾ ಕೆಲಸ ಮಾಡ್ತಾ ಇದ್ದೀರಾ, ತಂಪಾಗಿರೋ ನೀರು ಕುಡೀರಿ. ನಿಧಾನವಾಗಿ ಹೈಡ್ರೇಷನ್ ಆಗಿ ಇದಾಗತ್ತೆ. ಅದೇ ನೀವು ಬಿಸಿನೀರು ಕುಡಿದ್ರೆ ಕ್ವಿಕ್ ಆಗಿ ಹೈಡ್ರೇಷನ್ ಆಗುತ್ತೆ, ಕ್ವಿಕ್ ಆಗಿ ಬಾಡಿಯಿಂದ ಎಕ್ಸ್ಕ್ರೀಟ್ ಆಗತ್ತೆ. ಈಗ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಅತಿಯಾಗಿ ನೀರು ಸೇವನೆ ಮಾಡೋರು ಇರ್ತಾರೆ ಕೆಲವು ಜನ. ಅತಿಯಾಗಿ ನೀರು ಸೇವನೆ ಮಾಡೋದ್ರಿಂದ ಏನಾಗತ್ತೆ, ಅದೇ ಒಂದು ಕಾಯಿಲೆಗೆ ಮೂಲ. ಬರೀ ನೀವು ತುಂಬಾ ನೀರು ಕುಡಿಯಕ್ಕೆ ಶುರು ಮಾಡ್ಬಿಡ್ತೀರಾ ಅಂದ್ರೆ ಅದು ಆಮ ಆಗತ್ತೆ. ಆಮ ಏನಾಗತ್ತೆ, ಅಜೀರ್ಣಕ್ಕೆ ಒಂದು ಕಾರಣ. ಅಜೀರ್ಣ ಜಾಸ್ತಿ ಆಯ್ತು ಅಂದ್ರೆ ಜ್ವರಕ್ಕೆ ಕಾರಣ. ಜ್ವರಗಳು ಜಾಸ್ತಿ ಬರಕ್ ಶುರು ಆಯ್ತು ಅಂದ್ರೆ ಧಾತು ಕ್ಷಯ ಆಗತ್ತೆ, ಆಯುಸ್ ಕಮ್ಮಿ ಆಗತ್ತೆ. ಸೊ ಅತಿಯಾಗಿರೋ ನೀರು ಸೇವನೆ ಮಾಡ್ಕೂಡ್ದು. ಬಾಯಾರಿಕೆ ಆದಾಗ ಸೇವನೆ ಮಾಡೋದು, ಕಾಯಿಲೆ ಬಂದಾಗ ಒಂದ್ ಸ್ವಲ್ಪ ಎಲ್ಲ ಸೇವನೆ ಮಾಡೋದು, ತುಂಬಾ ಅತಿಯಾಗಿ ನೀರು ಸೇವನೆ ಮಾಡೋದು. ಅದು ಎಷ್ಟು ಹೇಳಿರ್ತಾರೆ, ಮಿನಿಮಮ್ ಲೀಟರ್ 2ರಷ್ಟು 3ರಷ್ಟು ನೀರು ಸೇವನೆ ಮಾಡೋದು. ಇದು ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ ಆಯುಸ್ ಕಮ್ಮಿ ಆಗತ್ತೆ.
ಅತಿಯಾಗಿ ನೀರು ಸೇವನೆ ಮಾಡಕ್ ಹೋಗ್ಬೇಡಿ. ಮತ್ತೆ ಶುರುವಲ್ಲೇ ಹೇಳ್ದಂಗೆ ನಾನು ಇನ್ನೊಂದು ಹೇಳ್ತೀನಿ, ನೀರಿಗೆ ನೀವು ಸಕ್ಕರೆ ಹಾಕಿ ಸೇವನೆ ಮಾಡಿದ್ರೆ ಅದು ಕಫ ಜಾಸ್ತಿ ಮಾಡುತ್ತೆ ದೇಹದಲ್ಲಿ. ಇವಾಗ ನೀವು ಕಾಫಿ ಸ್ಟಾಲ್ ಈಚೆ ಹೋಟ್ಲ್ಗೆಲ್ಲ ಹೋದಾಗ ಈ ಜ್ಯೂಸ್ಗಳು, ಈ ಕೊಕೋ ಕೋಲಾ, ಪೆಪ್ಸಿ, ಸ್ಪ್ರೈಟ್ಗಳು, ಇದೆಲ್ಲ ಸಕ್ಕರೆ ಜಾಸ್ತಿ ಇರುತ್ತೆ, ಕಫ ಜಾಸ್ತಿ ಮಾಡತ್ತೆ. ಜಾಸ್ತಿ ಸೇವನೆ ಮಾಡಕ್ ಹೋಗ್ಬಾರ್ದು. ಅದೇ ಇದರಲ್ಲಿ ಕಲ್ಸಕ್ಕರೆ ಇತ್ತು ಅಂದ್ರೆ ವಾಜಿಕರ, ಮಕ್ಕಳಾಗ್ದಿರೋ ಗಂಡಸರಿಗೆ ವಾಜಿಕರಕ್ಕೆ ಕಲ್ಸಕ್ಕರೆ ನೀರಲ್ಲಿ ಮಿಕ್ಸ್ ಮಾಡಿದ್ರೆ ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ಅದೇ ಯೂರಿನ್ ಹೋಗಕ್ ಸಮಸ್ಯೆ ಇತ್ತು ಅಂದ್ರೆ ಆ ನೀರಿಗೆ ಬೆಲ್ಲ ಸೇರಿಸ್ಬಿಡಿ. ಬೆಲ್ಲ ಸೇರಿಸಿರೋ ನೀರು ನೀವು ಚೆನ್ನಾಗಿ ಸೇವನೆ ಮಾಡಿದ್ರೆ ಯೂರಿನ್ ಸಮಸ್ಯೆ ಇದ್ರೆ ದೂರ ಆಗತ್ತೆ. ಈ ಸಂಚಿಕೆಯಲ್ಲಿ ನಾನು ನೀರು ಡೈಜೆಷನ್ ಬಗ್ಗೆ ತಿಳಿಸ್ಕೊಟ್ಟೆ, ಹಾಗೂ ನೀರಲ್ಲಿ ಈ ಸಕ್ಕರೆ ಫ್ಯಾಮಿಲಿದು ಏನೇನು ಸೇರಿಸ್ಕೊಬೋದು ಅಂತ ತಿಳಿಸ್ಕೊಟ್ಟೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ಮಾತಾಡೋಣ. ಅಲ್ಲಿವರೆಗೂ ನಮಸ್ಕಾರ.